ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಸೂಪರಾಗಿದ್ದೀನಿ. ಇವತ್ತು ನಿಮಗೆ ಒಂದು ಬ್ಯೂಟಿ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಈ ಬ್ಯೂಟಿ ಟಿಪ್ಸಲ್ಲಿ ಹೇಗಿದೆ ಅಂದರೆ, ಇದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ತ್ವಚೆನ ಯಾವ ಥರ ಕಾಪಾಡಿಕೊಳ್ಬೇಕು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ನಾನು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಮಾತ್ರನೇ ಯೂಸ್ ಮಾಡಿಕೊಂಡು ಏನೇನು ನಮ್ಮ ಮನೆಯಲ್ಲಿ ಇದೆಯೋ ಅದನ್ನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಾನೊಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡ್ರೆ, ಅದಕ್ಕೆ ಮೊದಲನೇದಾಗಿ ನಾನು ಒಂದು ಕಾಫಿ ಪೌಡರ್ನ ತೊಗೊಳ್ತಾ ಇದ್ದೀನಿ. ನಾನು ಒಂದು ಪೂರ್ತಿ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಫೇಸ್ಗೆ ನಾನು ಒಂದು ಪೂರ್ತಿ ಕಾಫಿ ಪೌಡರ್ನ ಚೂಸ್ ಮಾಡ್ಕೊಳ್ತೀನಿ. ಒಂದು ಪ್ಯಾಕೆಟ್ ಪೂರ್ತಿ ನಾನು ಹಾಕ್ಕೊಳ್ತೀನಿ. ಸೊ ಇದಾದಮೇಲೆ ಒಂದು ಸ್ಪೂನ್ ಟರ್ಮರಿಕ್, ನಾವು ಮನೆಯಲ್ಲಿ ಯಾವ ಯೂಸ್ ಮಾಡ್ತೀವೋ ಟರ್ಮರಿಕ್ ಅಡುಗೆಗೆ ಅಂತ ಯಾವನ್ನ ಯೂಸ್ ಮಾಡ್ತೀವಲ್ಲ ಅದನ್ನೇ ನಾವು ಯೂಸ್ ಮಾಡ್ತೀವಿ. ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಡೈಲಿ ಗೂಡ್ ಅವ್ರದ್ದು 1 ಟೇಬಲ್ ಸ್ಪೂನ್ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ 1 ಟೇಬಲ್ ಸ್ಪೂನ್. ಅದಾದಮೇಲೆ ಗುಲಾಬರಿ ಅವ್ರದ್ದು 2 ಟೇಬಲ್ ಸ್ಪೂನ್ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡಬೇಕಾದ್ರೆ ಫಸ್ಟು ಅದನ್ನು ಶೇಕ್ ಮಾಡಬೇಕು. ನಾನು ಏನೇ ಯೂಸ್ ಮಾಡಬೇಕಾದ್ರೂ ಅದನ್ನು ಶೇಕ್ ಮಾಡಬೇಕು, ಲಿಕ್ವಿಡ್ ಐಟಮ್ಸ್ಗಳನ್ನು. ಸೊ ನಾನು 2 ಸ್ಪೂನ್ ಆಗುವಷ್ಟು ಗುಲಾಬರಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಗುಲಾಬರಿ ರೋಸ್ ವಾಟರ್ ಜೊತೆ ನಾನು ಒಂದು ನಿಂಬೆಹಣ್ಣನ್ನು ನೀಟಾಗಿ ಕಟ್ ಮಾಡಿ ಅರ್ಧ ನಿಂಬೆಹಣ್ಣನ್ನು ಪೂರ್ತಿ ನಾನೇನು ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನೋ ಅದಕ್ಕೆ ಪೂರ್ತಿಯಾಗಿ ನಾನು ಇಟ್ಕೊಳ್ತಾ ಇದ್ದೀನಿ, ಸ್ಕ್ವೀಸ್ ಮಾಡ್ಕೊಳ್ತೀನಿ. ಸೊ ಇದಾದಮೇಲೆ ನಾವು ಯೂಸ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಕೂಡ ಪೂರ್ತಿಯಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ತಿಕ್ ಲೆವೆಲ್ಗೆ ಬರಬೇಕು. ಸಂಪೂರ್ಣವಾಗಿ ಈ ತಿಕ್ ಲೇಯರ್ಗೆ ಬಂದಾಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಂಪ್ಲೀಟಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ಸೆಕೆಂಡ್ ನೀವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ನಿಮ್ಮ ಫೇಸನ್ನು ಕಂಪ್ಲೀಟಾಗಿ ವಾಶ್ ಮಾಡ್ಕೊಳ್ಳಿ. ನೀವು ಏನೇ ಹಾಕ್ಕೊಳ್ಬೇಕಾದ್ರೂ ಕಂಪ್ಲೀಟಾಗಿ ಫೇಸಿಗೆ ಏನೇ ಹಾಕಬೇಕಾದ್ರೂ ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡೋದನ್ನು ಮರಿಬಾರ್ದು. ಸೊ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿದ್ರಲ್ಲ, ನಾನು ಇವಾಗ ಕಂಪ್ಲೀಟಾಗಿ ಫೇಸನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನಾವು ವಾಶ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ತಯಾರು ಮಾಡ್ಕೊಂಡಿರ್ತೀವಲ್ವ ಮಾಸ್ಕ್ನ, ಫೇಸ್ ಮಾಸ್ಕ್ಗೆ, ಅದನ್ನು ನೀಟಾಗಿ ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡ್ತಾ ನೀವು ಯಾವತ್ತೇ ಆಗಲಿ ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ನೀವು ಫೇಸ್ ಮಾಸ್ಕ್ನ ಹಾಕ್ತಾ ಹೋಗಬೇಕು. ನೀವು ಅದನ್ನು ಕೈಗೂ ಕೂಡ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಪಾಮಲ್ಲಿ ಈ ಥರ ನೀಟಾಗಿ ಮಾಡ್ಕೊಳ್ಬೋದು. ಸೊ ಅಪ್ವರ್ಡ್ ಡೈರೆಕ್ಷನ್ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂದರೆ, ನಮ್ಮ ಸ್ಕಿನ್ ಯಾವತ್ತೂ ಜೋತ್ ಬೀಳಲ್ಲ. ನೀವು ನೋಡ್ತಾ ಇರ್ಬೋದು, ವಯಸ್ಸಾಗ್ತಾ ಆಗ್ತಾ 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 ಕೆನ್ನೆ ಎಲ್ಲ ಜೋತ್ ಬೀಳುತ್ತೆ. ಸೊ ಸ್ಕಿನ್ ಅವಾಗ ಜೋತ್ ಬೀಳಲ್ಲ, ಟೈಟ್ ಆಗುತ್ತೆ.
ಫ್ರೆಂಡ್ಸ್, ಇದನ್ನು ನೀವು ಯಾವುದಾದ್ರೂ ಫಂಕ್ಷನ್ ಇರಬೇಕಾದ್ರೆ, ಮದುವೆ ಇರಬೇಕಾದ್ರೆ, ಅಥವಾ ಯಾವುದಾದ್ರೂ ಹಬ್ಬ ಹರಿದಿನ ಇರಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಅದಕ್ಕೆ 1 ದಿನ ಅಥವಾ 2 ದಿನ ಹಿಂದೆ ನೀವು ಯೂಸ್ ಮಾಡಿದಾಗ ನಿಮ್ಮ ತ್ವಚೆ ಏನಾಗುತ್ತೆ, ಕ್ಲಿಯರ್ ಆಗಿರುತ್ತೆ. ಯಾಕಂದರೆ ಈಗ ಸಮ್ಮರ್ ಅಲ್ವಾ, ನಾವು ಸಮ್ಮರ್ ಟೈಮಲ್ಲಿ ಆಚೆ ಹೋಗ್ತಾನೆ ಇರ್ತೀವಿ. ಸೊ ಹೋಗ್ತಾನೆ ಇರಬೇಕಾದ್ರೆ ಏನಾಗುತ್ತೆ, ನಮಗೆ ಟ್ಯಾನ್ ಆಗುತ್ತೆ. ಸೊ ಈ ಫೇಸ್ ಪ್ಯಾಕ್ ಬಂದು ನಿಮ್ಮ ಟ್ಯಾನ್ನ ಕೂಡ ರಿಮೂವ್ ಮಾಡುತ್ತೆ. ಸೊ ಅಟ್ ಎ ಟೈಮ್ ಮಾಡುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ನಿಮಗೆ. ಸೊ ಇದು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ನೀವು ಮಾಡಬೇಕಾಗತ್ತೆ. ಸೊ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ರಿಸಲ್ಟ್ ಖಂಡಿತವಾಗಲೂ ಕಾಣಿಸುತ್ತೆ. ಯಾಕಂದರೆ ನಾನು ಇದನ್ನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಸೊ 3-4 ಟೈಮ್ಸ್ ನಾನು ಆಲ್ರೆಡಿ ಟ್ರೈ ಮಾಡಿ ನಿಮಗೆ ನಾನು ಅದಾದಮೇಲೆ ಹೇಳ್ತಾ ಇರೋದು. ಸೊ ಫೇಸ್ಗೂ ಹಾಕಿದ್ದಾದಮೇಲೆ ನೀವು ಖಂಡಿತವಾಗ್ಲೂ ನೆಕ್ಕು ಕೂಡ ಕಂಪ್ಲೀಟಾಗಿ ಹಾಕಲೇಬೇಕು. ಯಾಕಂದರೆ ನಾವು ಫೇಸ್ ಟ್ಯಾನ್ ಆದಮೇಲೆ ಕಂಪ್ಲೀಟಾಗಿ ನೆಕ್ಕು ಕೂಡ ಟ್ಯಾನ್ ಆಗಿರುತ್ತೆ. ಸೊ ನೆಕ್ಕನ್ನು ಕೂಡ ನೀವು ಕವರ್ ಮಾಡಲೇಬೇಕು. ಸೊ ನೆಕ್ಕು ಕೂಡ ನೀವು ಕಂಪ್ಲೀಟಾಗಿ ಹಾಕಿ ಫೇಸ್ ಪ್ಯಾಕ್ನ ನೀಟಾಗಿ ಮಸಾಜ್ ಒಂದು 2-3 ಮಿನಿಟ್ಸ್ ನೀವು ಮಸಾಜ್ ಮಾಡಲೇಬೇಕಾಗತ್ತೆ. ಅಪ್ವರ್ಡ್ ಡೈರೆಕ್ಷನಲ್ಲಿ ಈ ಥರ ಮಾಡಲೇಬೇಕು ನೀವು. ಯಾಕಂದರೆ ಮಾಡಿದಾಗ ನಮ್ಮ ಸ್ಕಿನ್ ಏನಾಗುತ್ತೆ, ಫ್ರೆಶ್ನೆಸ್ ಆಗುತ್ತೆ, ಹಾಗೆ ಜೋತ್ ಬಿಡೋದಿಲ್ಲ. ಸೊ ರಿಂಕಲ್ಸ್ ಏನೇ ಇದ್ರೂ ರಿಂಕಲ್ಸ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಡಾರ್ಕ್ನೆಸ್ ಕೂಡ ನಮ್ಮ ಅಂಡರ್ ಐ ಏನಿರುತ್ತೋ ಆ ಡಾರ್ಕ್ನೆಸ್ ಎಲ್ಲ ರಿಡ್ಯೂಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ನೀವು ಮಸಾಜ್ ಮಾಡಬೇಕಾದ್ರೆ, ನಿಮ್ಮ ಕೆನ್ನೆ ಮೇಲೆ ಮಸಾಜ್ ಮಾಡಬೇಕಾದ್ರೆ ಸ್ವಲ್ಪ ಸ್ಮೈಲ್ ಮಾಡಿಕೊಂಡು ಈ ಥರ ರಬ್ ಮಾಡಿ. ಸೊ ಯಾಕೆ ಸ್ಮೈಲ್ ಮಾಡಿಕೊಂಡು ರಬ್ ಮಾಡಬೇಕು ಅಂತ ಹೇಳಿದ್ರೆ, ಅದು ನೀವು ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸುತ್ತೆ. ಸೊ ಪಳಪಳ ಅಂತ ಹೊಳೆಯುತ್ತೆ. ಸೊ ಹೀಗೆ 2-3 ಮಿನಿಟ್ಸ್ ಬಿಟ್ಟು ನೀವು ಅದಾದಮೇಲೆ ಫೇಸನ್ನು ವಾಶ್ ಮಾಡ್ಕೊಳ್ಬೋದು. ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಳ್ಳಿ. ಇಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಬೇಕಾದ್ರೆ ನೀವು ಯಾವುದೇ ಥರ ಸೋಪನ್ನು ಯೂಸ್ ಮಾಡೋದಾಗಲಿ ಅಥವಾ ಫೇಸ್ ವಾಶನ್ನು ಯೂಸ್ ಮಾಡೋದಾಗಲಿ ಮಾಡಬೇಡಿ. ಯಾಕಂದರೆ ನಮ್ಮ ಸ್ಕಿನ್ ಅಬ್ಸರ್ವೇಷನ್ ಇರುತ್ತೆ, ಅಸ್ಯೂಮ್ ಮಾಡ್ತಾ ಇರುತ್ತೆ. ಸೊ ನಾವು ಫೇಸ್ ಪ್ಯಾಕ್ ಹಾಕಿದಾಗ ಅದನ್ನು ವಾಶ್ ಮಾಡೋದಕ್ಕೆ ನಾವು ಸೋಪನ್ನು ಯೂಸ್ ಮಾಡಿದಾಗ ಅದೆಲ್ಲ ವ್ಯರ್ಥ ಆಗೋಗುತ್ತೆ, ವೇಸ್ಟ್ ಆಗೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಸೋಪನ್ನು ಯೂಸ್ ಮಾಡಬೇಡಿ, ಹಾಗೆ ಫೇಸ್ ವಾಶನ್ನು ಯೂಸ್ ಮಾಡಬೇಡಿ. ಸೊ ಬರೀ ನೀರಲ್ಲಿ ಅಥವಾ ವೆಟ್ ಕ್ಲಾತಲ್ಲಿ ಕೂಡ ನೀವು ಒರೆಸ್ಕೊಳ್ಬೋದು. ಅದಾಗಿಲ್ಲನೇ ನೀವು ಬರೀ ನೀರಲ್ಲಿ ಕೂಡ ನೀವು ಫೇಸ್ ವಾಶನ್ನು ಮಾಡ್ಕೊಳ್ಬೋದು. ನಾನು 2-3 ಮಿನಿಟ್ಸ್ನ ಏನು ಮಾಡ್ತೀನಿ, ಕಂಪ್ಲೀಟಾಗಿ ರಬ್ ಮಾಡಿದಾಗಿದೆ. ಸೊ ಇದನ್ನು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ನೀವು ಹಾಗೆ ಬಿಡಿ. ನಿಮ್ಮ ಫೇಸ್ ಮೇಲೆ ಹಾಗೆ 15-20 ಮಿನಿಟ್ಸ್ ನೀವು ಬಿಟ್ಟು ಅದಾದಮೇಲೆ ನೀವು ಫೇಸ್ ವಾಶ್ನ ಮಾಡಬೇಕಾಗುತ್ತೆ. ಸೊ ಫೇಸ್ ವಾಶ್ನ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಸೋಪ್ನ ಯೂಸ್ ಮಾಡೋದಾಗಲಿ ಅಥವಾ ಫೇಸ್ ವಾಶ್ನ ಯೂಸ್ ಮಾಡೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಹಾಕಿರೋಂಥ ಫೇಸ್ ಪ್ಯಾಕ್ ಸೋಪ್ ಆಗಲಿ ಅಥವಾ ನಿಮ್ಮ ಫೇಸ್ ವಾಶ್ ಏನಿರುತ್ತೋ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ಸೋಪ್ ಆಗಲಿ ಅಥವಾ ಫೇಸ್ ವಾಶ್ ಆಗಲಿ ಅಬ್ಸರ್ವ್ ಮಾಡ್ಕೊಳ್ಬಿಡುತ್ತೆ. ಅದರ ಫೇಸ್ ಅಬ್ಸರ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ನೀವು ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಬರೀ ನೀರಲ್ಲಿ ವಾಶ್ ಮಾಡಿ. ಯಾವುದೇ ಕಾರಣಕ್ಕೂ ಸೋಪನ್ನಾಗಲಿ ಫೇಸ್ ವಾಶ್ ಆಗಲಿ ಆ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅಟ್ಲೀಸ್ಟ್ 1 ಅವರ್ ಅಥವಾ 1.5 ಅವರ್ ಅಥವಾ 2 ಅವರ್ಸ್ ಆದಮೇಲೆ ನೀವು ಫೇಸ್ ವಾಶ್ನ ಯೂಸ್ ಮಾಡ್ಬೋದು ಅಥವಾ ಸೋಪನ್ನು ಯೂಸ್ ಮಾಡ್ಬೋದು. ಸೊ ಅದಕ್ಕೂ ಮುಂಚೆ ನೀವು ಇದನ್ನು ತೆಗಿಬೇಕಾದ್ರೆ, ನೀವು ರಿಮೂವ್ ಮಾಡಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಸೋಪನ್ನಾಗಲಿ ಅಥವಾ ಫೇಸ್ ವಾಶನ್ನಾಗಲಿ ಯೂಸ್ ಮಾಡಬೇಡಿ. ಸೊ ನಾನು ಇವಾಗ ಇದನ್ನು ಫೇಸ್ನ ವಾಶ್ ಮಾಡಿಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್, ನಾನು ಆಲ್ರೆಡಿ ಇವಾಗ ಫೇಸ್ನ ವಾಶ್ ಮಾಡಿದ್ದೀನಿ, ನೀಟಾಗಿ ವಾಶ್ ಮಾಡಿದ್ದೀನಿ. ಯಾವುದೇ ತರಹ ಸೋಪ್ ಇಲ್ಲದೆ ಅಥವಾ ಯಾವುದೇ ಥರ ಫೇಸ್ ವಾಶ್ ಇಲ್ಲದೆ ನಾನು ನೀಟಾಗಿ ಫೇಸನ್ನು ವಾಶ್ ಮಾಡಿದ್ದೀನಿ. ನೀವು ಇವಾಗ ನೋಡ್ಬೋದು.
ನೋಡ್ತಾ ಇದ್ದೀರಲ್ಲ, ನೀವೇ ನೋಡಿ ಡಿಫ್ರೆನ್ಸ್ ನೀವೇ ನೋಡ್ಕೊಳ್ಬೋದು ಎಷ್ಟು ಬ್ರೈಟ್ ಆಗಿದೆ ಅಂತ. ನೀವೇ ನೋಡಿ ಅಲ್ವಾ? ನೋಡಿ, ನಾನು ಒರೆಸಿಬೇಕಾದ್ರೆ ನಿಮಗೆ ತೋರಿಸ್ತೀನಿ. ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಬ್ರೈಟ್ ಆಗಿದೆ ಅಲ್ವಾ? ಸೊ ಇದೇ ಥರನೇ ನೀವು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಫೇಸ್ ಮಾಸ್ಕ್ನ ತಯಾರಿ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಯಾವುದೇ ಥರ ಔಟ್ಸೈಡಲ್ಲಿ ಹೋಗಿ ಯಾವುದೇ ಥರ ಪರ್ಚೇಸ್ ಮಾಡಿಕೊಂಡು ತುಂಬ ಅಮೌಂಟ್ನ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳುವಂಥ ನೆಸೆಸಿಟಿ ಏನೂ ಇಲ್ಲ. ಸೊ ನಿಮ್ಮ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನೀವು ನೀಟಾಗಿ ಈ ಥರ ಫೇಸನ್ನು ಗ್ಲೂ ಮಾಡ್ಕೊಳ್ಬೋದು. ಸೊ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಅಥವಾ ಯಾವುದಾದ್ರೂ ನಿಮಗೆ ಫಂಕ್ಷನ್ ಇದ್ದಾಗ, ಮದುವೆ ಇದ್ದಾಗ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ನೋಡಿ, ನಾನು ಒಂದೇ ಒಂದು ಸ್ಟಿಕ್ಕನ್ನು ಇಟ್ಕೊತೀನಿ. ನೋಡ್ತಾ ಇದ್ದೀರಲ್ವ? ಸೊ ನೀವು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನೀವು ಈ ಥರ ತ್ವಚೆಯನ್ನು ಪಡಿಬೋದು. ಸೊ ನಿಮಗೆ ಈ